ಸಾಗರ ತಾಲೂಕು ತಳಪ ಹೋಬಳಿ. ನಾವು ಇಲ್ಲಿ ವಾಸ ಮಾಡಕ್ಕೆ ಹಿಡಿದು 10 ವರ್ಷ ಆಯ್ತು. ನಿಮ್ಮ ಹೆಸರು? ನನ್ನ ಹೆಸರು ಗುರುದೇವ್ ಅಂತ. ಅದನ್ನ ನಾವು ಮನೆ ಕಟ್ಟಿಕಿಂದ 10 ವರ್ಷ ಆಯ್ತು. 10 ವರ್ಷದ ನಂತರ ಈಗ ಒಂದು ರಿಸ್ಕ್ ಬಂದಿದೆ, ಅದು ಬಿಡಿಸ್ಕೋಬೇಕಂತ ಹೇಳಿ. ಅದು ಊರಿನಲ್ಲಿ ತಕರಾರು ಬಿದ್ದು ಬಹಳ ವರ್ಷದಿಂದ ಈಗ ಇದೇ ತರ ಆಗಿ ತಕರಾರು ಬಿದ್ದು ಏನೇನೋ ಹಿಂಸೆ ಕೊಟ್ಟು ಬಹಳ ಇದು ಮಾಡಿದ್ದಾರೆ ನಮ್ಮನ್ನ. ಸರ್ವೆ ನಂಬರ್ ಎಷ್ಟಿದೆ? ಅದು ಸರ್ವೆ ನಂಬರು ಇಲ್ಲ ಸರ್, ನೆನಪಿಲ್ಲ ಸರ್. ಅದನ್ನ ಪಂಚಾಯತ್ಗೆ ಕಂದಾಯ ಡಿಮ್ಯಾಂಡ್ ಏರಿಸಿದ್ದೇನೆ ಸರ್. ಆ ನಂತರ ಈ ರೋಡಿಗಾಗಿ ಮನೆ ಕಟ್ಟಿ ಸುಮಾರು 10-12 ವರ್ಷ ಆಗಿದೆ. ಆದ ನಂತರ ಇದನ್ನ ಬಿಡಿಸಬೇಕಂತ ಹೇಳಿ ಊರನ್ನರು ತಕರಾರು ಮಾಡಿದ್ರು. ತಕರಾರು ಮಾಡಿದ ನಂತರ ನಾನು ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಇದು ಮಾಡಿದ್ದೇನೆ. ಅಲ್ಲ, ಊರ ಗ್ರಾಮಸ್ಥರು. ಆ ನಂತರ ಇದೇನಾಯ್ತು ಅಂದ್ರೆ ಅದು ಕಡ್ಡಾಯವಾಗಿ ರೋಡ್ ಕೊಡ್ಲೇಬೇಕು ಅಂತ ಕೇಳಿದಾಗ ಇಲ್ಲ, ನಾನು ಆಲ್ರೆಡಿ ಬಿಡ್ಕೊಡ್ತೇನೆ. ಸಂಡಾಸ್ ಮನೆ, ತೆಂಗಿನ ಮರ, ಹೊಲ ಕಿತ್ತು ಏನ್ ಮಾಡಕ್ಕೂ ಬರಕಲ್ಲ, ಅನಿವಾರ್ಯ ಆತ, ಅದಿಷ್ಟು ಬಿಡ್ಕೊಡ್ತೇನೆ, ರಾಡ್ ತೆಗಿಯಕಲ್ಲ ಅಂತ ಹೇಳಿದಾಗ ಮಹಾಬಲೇಶ್ವರ ನಾಯಕರು ನೀ ರಾಡು ಸಂಡಾಸ್ ಮನೆ. ಮಹಾಬಲೇಶ್ವರ ನಾಯಕರು ಅಂದ್ರೆ ಯಾರು? ಪೊಲೀಸ್ ಸಾಗರದವರು ಪೊಲೀಸರು. ಅವ್ರಿಗೆ ಅವ್ರ ಗಮನಕ್ಕೆ ಹೋತು. ಪೊಲೀಸರ ಗಮನಕ್ಕೆ ಹೋತು, ಮಹಾಬಲೇಶ್ವರ ನಾಯಕರಿಗೆ ಹೋತು. ಅಲ್ಲಿ ಹೋದ ನಂತರ ಅವ್ರು ಇಲ್ಲಿ ಬಂದರು. ಈ ವಾಸವನ್ನು ನೋಡ್ತೇವೆ ಅಂತ ಹೇಳಿ ಬಂದ ನಂತರ ಆ ಜಾಗ ನೋಡಿ ಅಂದ್ರೆ ನನಗೆ ಸವಾಲು ಹಾಕಿದ್ರು. ಈ ಜಾಗ ಬಿಡಲೇಬೇಕು, ನೀನು ಬಿಟ್ಟು ಇದನ್ನ ಸಂಡಾಸ್ ಮನೆ, ತೆಂಗಿನ ಮರ ಕಿತ್ತು ಮಂಗಳವಾರದೊಳಗೆ ನೀನು ಕಿತ್ತು ಲೆವೆಲ್ ಮಾಡಿ ನೀ ಸಾಗರ ಸ್ಟೇಷನ್ ಬರಬೇಕು ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಜೀಪ್ ಬಂದಿದ್ರು. ಆದ್ರೂ ನಾನು ಆಗೋದಿಲ್ಲ, ಆಲ್ರೆಡಿ ಅಚ್ಚಿ ತಗೊಂಡ್ರೆ ಅನಿವಾರ್ಯತೆ, ನನ್ ಕಾನೂನು ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಂದು ಬಿದ್ದಿದ್ದೇನೆ ನಾನು. ಅಲ್ಲ, ಈ ಬಗರುಕುಂ ಜಾಗ ಬಗರುಕುಂ ಜಾಗ ಮಹಾಬಲೇಶ್ವರ ನಾಯಕರು ಯಾಕೆ ಬಂದ್ರು? ಈ ಬಗರುಕುಂ ಜಾಗ ಅದು ನಮ್ಮ ಕಾನೂನಿಗೆ ರೂಟಿಗೆ ಹೋಗಿದ್ದೀವಿ. ಕಾನೂನು ಬೇಕು ಅಂತ ನಮ್ಗೆ ನ್ಯಾಯ ಕೊಡ್ಬೇಕಲ್ಲ, ಒಂದು ಅಧಿಕಾರಸ್ಥರ ಹತ್ರ ಹೋಗಿದ್ದೀವಿ ನಾವು. ಅಲ್ಲ, ಕಂಪ್ಲೇಂಟ್ ಈಗ ನೀವು ಮತ್ತೆ ಈಗ ಜಾಗಕ್ಕೋಸ್ಕರ ಏನಾದ್ರು ಹೊಡೆದಾಟ್ ಮಾಡ್ಕೊಂಡಿದ್ದೀವಿ? ಇಲ್ಲ, ಅದು ಬೇರೆ. ಪೊಲೀಸರು ಯಾಕೆ ಬಂದ್ರಿ ಇಲ್ಲಿ? ಅಂದ್ರೆ ಅವ್ರಿಗೆ ಹೋಗಿದೆ ನಾನು, ಅಂದ್ರೆ ಅವ್ರ ಹತ್ರ ನ್ಯಾಯ ಕೇಳಬೇಕು ಅಂತ ನೀವು ಹೋಗಿದ್ದ? ನಾವು ಹೋಗಿದ್ವಿ. ನೀವು ಕರ್ಕೊ ಬಂದಿದ್ದ? ನಾವು ಮಹಾಬಲೇಶ್ವರ ನಾಯಕರು ನಾವು ಇದು ನ್ಯಾಯ ಕೊಡಿಸ್ರಿ, ನ್ಯಾಯ ಕೊಡಿಸ್ರಿ ಅಂತ ಹೇಳಿ ಕಡ್ಡಾಯವಾಗಿ ಹೋಗಿ ನಾನು ಅವ್ರ ಹತ್ರ ಬೇಡಿಕೊಂಡೆ. ನೀವೇ ಕರ್ಕೊ ಬಂದಿದ್ದ? ನಾವೇ ಕರೆಸಿದ್ದೀವಿ. ಆ ನಂತರ ಯಾವಾಗ? ಮೊನ್ನೆ ಶನಿವಾರ ಹೋಗಿ ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ರಿ? ಕಂಪ್ಲೇಂಟ್ ಕೊಟ್ಟಿದ್ದೀವಿ. 4 ಜನ ಮೇಲೆ ನಮ್ ಬಹಿಷ್ಕಾರ ಹಾಕಿಂದು ಜಾಗದ ಸಲುವಾಗಿ ಹಿಂಸೆ ಕೊಟ್ಟು ಬಹಳ ಒಟ್ಟು ಹಿಂಸೆ ಕೊಡ್ತಾ ಇದಾರೆ. ಬಹಿಷ್ಕಾರ ಮಾಡ್ತಾರೆ. ಈ ಜಾಗದ ಸಲುವಾಗಿ ಹಿಂಸೆ ಕೊಟ್ಟು ಅವನಿಗೆ ಸಪರೇಟ್ ಇಟ್ರೆ. ಯಾರು ಬಹಿಷ್ಕಾರ ಹಾಕಿದ್ರು? ಊರನವರು. ಯಾವ ಪಂಚಾಯತಿ? ಏನ್ ಕತೆ? ಯಾವುದು? ಸೌದೂರು ಪಂಚಾಯತ್ಗಿಂದ ಈ ರೋಡ್ ಆಗ್ಬೇಕು ಅಂತ ಹೇಳಿದ್ದು. ಸೌದೂರು ಊರನವರು ಅವ್ರು ಬೇರೆ ಸೌದೂರು ಪಂಚಾಯತ್ಗಾರು ಬೇಡ ಅಂದ್ರು. ಈ ವಿಧಾನಸಭಾ ಕ್ಷೇತ್ರ ಸೊರಬ ಬರ್ತಿತ್ತ? ಅಲ್ಲ, ಸೊರಬ ಸೊರಬ. ಇದು ತಹಶೀಲ್ದಾರರು ಮತ್ತೆ AC ಎಲ್ಲ ಸಾಗರ ಬರುತ್ತೆ. ಕಂಪ್ಲೇಂಟ್ ಕಾಪಿಯಲ್ಲಿ ಏನ್ ಬರ್ದಿದ್ರಿ? ಕಂಪ್ಲೇಂಟ್ ಕಾಪಿಯಲ್ಲಿ ನೋಡು, ನಾಳೆ ಬಹಿಷ್ಕಾರ ಮಾಡಂಗಿಲ್ಲ, ನಾಳೆ ಏನಾರ ಅವ್ರಿಗೆ ಬಹಿಷ್ಕಾರ ನನ್ನ ಸಲುವಾಗಿ ಮಾತಾಡಿದಿರ. ಅವತ್ತು ಬಹಿಷ್ಕಾರ ಮಾಡಂಗಿಲ್ಲ, ಏನಾರ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನ ವಾರಂಟ್ ಮಾಡ್ತೇನೆ ಅಂತ ಹೇಳಿ ನಾಳೆ ಜಾಗ ಹೋಗಿ ಪ್ಲಾಟಿ ಹೋಗಿ ನೋಡ್ತೇನೆ. ನಾನು ಜಾಗ ಏನಿದೆ ಅಂತ ನೋಡಿ ನಾನು ಅದನ್ನಲ್ಲಿ 2 ಭಾಗದಲ್ಲಿ ಸಮಭಾಗ ಮಾಡಿ ಹೊಂದಾಣಿಕೆ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಇಲ್ಲಿ ಬಂದಾಗ ಇಲ್ಲಿ ಆಡುವ ಮಾತೆ ಬೇರೆ ಆಗಿ. ಯಾರು? ಮಹಾಬಲೇಶ್ವರ ನಾಯಕರು. ಇಲ್ಲಿ ತೆಂಗಿನ ಮರ ಕೇಳ್ಬೇಕು, ಟೈರ್ ಮನೆ ಕೇಳ್ಬೇಕು, ರಾಡ್ ಕಿತ್ ಕೊಡ್ಬೇಕು ಅಂತ ಹೇಳಿ ವಾದ ಮಾಡಿಕೊಂಡ್ರು. ಅವರಿಗೆ ವಾದ ಆಯ್ತು. ಆದ್ರೂ ಅವ್ರ ಹತ್ರ ಸ್ವಲ್ಪ ಇದು ಮಾಡಿದೆ. ಇಲ್ಲ ಸರ್, ಅನಿವಾರ್ಯ ಆಯ್ತು, ನೀವು ನ್ಯಾಯ ಕೊಡಿಸ್ತೀರಿ ಅಂತ ಬಂದಿದೆ, ನೀವು ನ್ಯಾಯ ಕೊಡ್ಸಕ್ ಆಗಲ್ಲ, ಅದು ಸಲುವಾಗಿ ನಾನು ಆಲ್ರೆಡಿ ಬಿಟ್ಕೊಡ್ತೇನೆ, ಅವನ ಕಡೆನೂ ಆಲ್ರೆಡಿ ತಗೊಳ್ರಿ ಅಂತ ಹೇಳಿದಾಗ ಅವನು ಜಾಗಬೇಕು. ಅದರಲ್ಲಿ ಮಹಾಬಲೇಶ್ವರ ನಾಯಕರು ಬಹಳ ದಬ್ಬಳಿಕೆ ಮೇಲಿಂದ ಮಾತಾಡಿದ್ದಾರೆ. ರಾಡ್ ಕಿತ್ತು ಹಿಂಸೆ ಕೊಟ್ಟು ಬಹಳ ಹಿಂಸದಿಂದ ಮಾತಾಡಿದ್ದಾರೆ. ಅದನ್ನು ನೀವು ಎಷ್ಟು ರೂಪದಲ್ಲಿ ಕೊಡ್ತೀರೋ ಗೊತ್ತಿಲ್ಲ, ನಂಗೆ ಆದಷ್ಟು ನಂಗೆ ನ್ಯಾಯ ಕೊಡಿಸ್ಬೇಕಂತ ನಾ ಬೇಡ್ಕೊಳ್ತೇನೆ. ತಂದೆಯವರು ನಮ್ ಕಡೆ ಆಲ್ರೆಡಿ ಬಿಡ್ಕೊಡ್ತೀವಿ, ಅವ್ರ ಕಡೆ ಆಲ್ರೆಡಿ ಬಿಡಿಸ್ರಿ ಅಂತ ಕೇಳಿದ್ರು, ನ್ಯಾಯವಾಗಿ ಕೇಳಿದ್ರು. ಅದನ್ನ ಬಿಟ್ಟು ಅವ್ರು ಬಂದರು ದಬ್ಬಾಳಿಕೆಯಿಂದ. CBI ಬಂದರು, ನಿಮ್ಮ ರೋಡಲ್ಲೇ ಇದು ಜಾಗದಲ್ಲೇ ರೋಡ್ ಆಗ್ಬೇಕು ಅಂತ ಅಂದ್ರು. ಹೆಸರು ಮಹಾಬಲೇಶ್ವರ ಬಂದು ಸಾಗರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್. ಗ್ರಾಮಾಂತರ ಇನ್ಸ್ಪೆಕ್ಟರ್ ಬಂದು ನಮ್ ಜಾಗದಲ್ಲೇ ರೋಡ್ ಆಗ್ಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡಿ ಹೇಳಿದ್ರು. ಅದು ನಮಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ನಮ್ ತಂದೆಯವರಿಗೆ
ಬೇರೆ ಬೇರೆ ತರನೇ ಮಾತಾಡಿದ್ರು. ಅಧಿಕಾರಿಗಳು ಮಾತಾಡೋ ಅಂತ ಮಾತಾಡಿಲ್ಲ ಅವರು, ತುಂಬಾ ಚೀಪ್ ಆಗಿ ಮಾತಾಡ್ಬಿಟ್ರು. ಅದು ನಮ್ಗೆ ಇಷ್ಟ ಆಗದೆ ಇರೋದಕ್ಕೆ ನ್ಯಾಯ ಕೊಡ್ರಿ ಅಂತ ನಿಮ್ಮ ಹತ್ರ ಕೇಳ್ತೀನಿ. ಏನ್ ಬೈದ್ರು? ಅವ್ರು ಬೈದಿದ್ದೆಲ್ಲ ತುಂಬಾನೇ ಹಲ್ಕಾಡ್ಸಿ ನನ್ ಮಗ ಅಂತೆಲ್ಲ ಬೈದ್ರು. ಕಳ್ಸುಳೆ ಮಗ ಯಾರು? ಅಪ್ಪಾಜಿಗ್ ಬೈದಿರೋದು. ಯಾರು ಬೈದಿರೋದು? ಯಾರು? CPI ಬೈದಿರೋದು. ಮಾವಲೇಶ್ವರ್ ಸಾಗರ ಇನ್ಸ್ಪೆಕ್ಟರ್ ಬೈದಿರೋದು. ಅದೆಲ್ಲ ರೆಕಾರ್ಡ್ ಆಗಿತ್ತು ಮೊಬೈಲ್ ಅಲ್ಲಿ. ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ. ಹಾಕ್ತಿರು. ನೀವು ಕರ್ಕೊ ಬಂದು ನಿಮ್ಗೆ ಉಲ್ಟಾ? ನಮ್ಗೆ ಉಲ್ಟಾ ಹೊಡೆದು. ಉಲ್ಟಾ ಅಲ್ರಿ, ನಿನಗೆ ಬೇರೆಯವ್ರದ್ದು ಇದು ಬೇಡ ನಿನಗೆ. ಅಲ್ಲ ಉಲ್ಟಾ ಅಲ್ಲ, ಅವರು ಇದ್ ಮಾಡಿದ್ರು ಸರ್. ಏನ್ ಮಾಡಿದ್ರು? ಅಲ್ಲೇ ಜಾಗ ಅವ್ರದ್ದು ಬೇಡ ಬೇಡ ಅಂತ ಹೇಳಿ ಇದ್ ಮಾಡ್ತಾರೆ. ಅವನ ಜಾಗದ ಸಮಸ್ಯೆ ಬೇಡ ನಿನಗೆ, ನಿನ್ನ ಹಾಳೆ ಒಂದು ನೀ ಸಮ ಮಚ್ಚಿಗೆ ಅಂದ್ರು. ನೀನ್ ಬೇರೆಯವ್ರದೆಲ್ಲ ಇದು ಮಾಡೋದ್ ಬೇಡ, ಅದ್ ನಿನ್ನ ಜಾಗದಾಗ ಹೋಗ್ಬೇಕಲ್ಲ ಹೋಗ್ಬೇಕದು ಅಷ್ಟೇ. ಹಂಗಲ್ಲ ರೀ, ಇವಾಗ ನೀವು ಕಂಪ್ಲೇಂಟ್ ಅಲ್ಲಿ ಬಹಿಷ್ಕಾರದ ಬಗ್ಗೆ ಹಾಕಿದಿರಲ್ವಾ? ಅದು ಯಾತಕ್ಕೆ ಹಾಕಿದೆ ಅಂದ್ರೆ ರೋಡಿನಿಂದಲೇ ಬಹಿಷ್ಕಾರ ಅಂತ ಬಂದಿದೆ.